ತರಕ್ ಹೋಗ್ಬೇಕು ಅಂತ ಹಿಡಿದ್ದೆ. ನಮ್ಮ ಮಾವನ್ ಬೇರೆ ಕರ್ಕೊಂಡ್ ಹೋಗ್ಬೇಕು. ಅವೇನು ಅದಾನು ಸತ್ನು ಅವ್ ಸಿಕ್ಕಿಲ್ಲ ಅಂದ್ರೆ ಮತ್ ಹೋರಿ ತರದ್ ಕಷ್ಟ ಆಕತಿ. ಯಾಕಂದ್ರ ವ್ಯಾಪಾರ ಮಾಡಕ ಅವನ ಕರೆಕ್ಟ್. ಪಟ್ಟನೀಗ ಅವ್ನ ಮನಿಗ್ ಹೋಗ್ಬೇಕು. ನಾನು ಉಳ್ಕೊಟ್ಟಿ ಚಲೋ ಹೋರಿ ಸಿಗಂಗ್ ಮಾಡಪ್ಪ ತಂದೆ. ಮಾವ ಏ ಮಾವ ಮಾವ ಏ ಮಾವ ಹೋರಿ ತರಕ್ ಹೋಗೋಣ ಅಂತ ಹೇಳಿದ್ದೆ, ಬರ್ತೀಯ ಇಲ್ಲೋ? ಪುಣ್ಯಕ್ಕೆ ಯಾರು ನೋಡಿಲ್ಲ ನನ್ನ. ನಡೀತಿ ಆರಾಮದಿಯ ಮಾವ? ನೋಡಿದೆ ನಿನ್ ರಾಜ್ ಮರ್ಯಾದೆನ. ಆತು ಹೋರಿ ತರ್ಬೇಕು ಅಂತ ಹೇಳಿದ್ದೆ. ಹೋಗಾರಂತ ಹೋರಿ ತರಕ. ಇವತ್ತ ಐತಾರಲ್ಲ, ಐತಾರಲ್ಲ ಇವತ್ತ ಮಂಗಳಾರ. ಅಕ್ಕಿ ಅನ್ನೋ ಪ್ಯಾಟೆ ಐತೆ ಹೋಗಂದಡಿ. ಹೌದಾ ಮಾವ? ಆದ್ರೆ ನಿನ್ ರಾಜ ಮರ್ಯಾದೆ ನಂಗೆ ಗೊತ್ತಿರ್ಲಿಲ್ಲ ಮಾವ. ಹೊರಗಿಷ್ಟೆಲ್ಲ ರಡ್ತಿ, ಮನೆಗ ಪಾತ್ರೆ ಪಗಡಿ ಮಾತಾಡ್ತಾವದು. ಮುಂದೆ ಹೇಳ್ಬಾಡ ಒಳ್ಳೆ ಒಳಗ ಕಾಮ್ ಇದ್ದಂಗಿದ್ರು ಹೊರಗ ಸಿಮ್ ಇದ್ದಂಗಿರ್ಬೇಕು. ಹೋರಿ ಹೋರಿ ಅಪ್ಪ, ಯಾವಾಗಾರ ಹೋರಿ ತರೋದು ಏನು? ಹೇ ಮಾ ಏನ್ ಹಚ್ಚೈತಿ? ಹಿಂಗ್ ಕುಂತ್ರ ಗಾಳಿ ಎಲ್ಲಾ ಚಡ್ಡ ಹಾಕೊತಿತ್ತು, ತಣ್ಣಗ ಹಾಕತೈತಿ. ಅದಕ್ಕೆ ನೋಡ್ದಾರ ಏನ್ ಹೇಳ್ಕಂತಾರ ಹತ್ ಮಾವ ನೆಟ್ಟಿಗ ಮಗಳಂತೂ ಕೊಡ್ಲಿಲ್ಲ, ಮಕ್ಕಳ ಗಾಡ ಬಿಟ್ಟಿಲ್ಲ. ನಡಿ ನಡಿ. ಏನೋ ಮಾವ ಅಷ್ಟ್ ಅರ್ಜೆಂಟ್ ಮಾಡಿ ಗಾಡಿ ನಿಲ್ಸಿ ಹೋರಿ ತರ್ಬೇಕು ಅಂತ ಅಷ್ಟೊತ್ತಡಕತ್ತೀನಿ. ನೀ ಕಂಡ್ ಒಳ್ಳೆ ಗಾಡಿ ನಿಲ್ಸಕತ್ ಬಿಡ್ತಿಯಲ್ಲ, ಯಾಕೆ? ಬಾರೋ ಮಾರ್ಯ, ನಿಂದು ಒಂದಾಗ್ಲಿ. ಏನ್ ಕಿರಿಕಿರಿ ಹಚ್ಚಿ ನೀನ? ಏ ಆ ಮಾಮಾಗ ಏನ್ ಬೇಕು ಕೊಡ್ರಿಪ್ಪ. ಏನ್ ಬೇಕು ಮಾಮ ನಿಂಗೆ? ಕೊಡ್ರಿ. ಸಿದ್ದು ಇಲ್ರಿ, ಸೂಪರ್ ಐತಿ. ಸೂಪರ್ ಐತಿ, ಸೂಪರ್ ಐತಿ ಅಂತಾಳೆ. ಸೂಪರ್ ಕೊಡ್ರಿ. ಅದೇ ಅವ ಏನ್ರ ಅಂಗಡಿ ಜಗಳ ಮಾಡಿಬಿಟ್ಟಿದ್ದೇನೆ ಕೂಡ ಯಾವ ಮಾತಾಡ್ತಾರಲ್ಲ ಅವ. ಅದೇನ್ರಿ ಮೊದ್ಲು ಹೋರಿ ತರಕ್ ಹೋಗೋಣ ಬಾ ಮಾವ. ನೀನೇನ್ ಕಣ್ಕಂಡ ಸೂಪರ್ ಆತಿತ್ತು ಅಂತ ನಿಲ್ಸಂತ. ಅದೇ ಈಗ ಟೈಮಿಗೆ ಸಿಕ್ತ ಹೋಗಿ ಬರುವ. ಯಾಕೆ ಹಳೆ ಫಸ್ಟ್ ಹೋರಿ ಕೊಡಿಸಿಂದ ನೀ ಸಂಜೆ ಮುಂದೆ ಪಾರ್ಟಿ ಕೊಡೋದಿಲ್ಲ ಅನ್ನೋದನ್ನ ಮೊದಲು ಹೇಳ. ನಿಂಗೇನ್ ಬೇಕು ಹೇಳ ಮಾವ, ನಾ ಕೊಡಿಸ್ತೀನಿ. ನಂಗೆ ಸಂಜೆ ಮುಂದೆ ಎಣ್ಣೆ ಪಾರ್ಟಿನೇ ಬೇಕಳೆ. ಎಣ್ಣೆ ಪಾರ್ಟಿ ಮಾತುಗೋ, ಇನ್ನೂ ಏನ್ ಬೇಕು ಕೊಡಿಸ್ತೀನಿ. ಎಣ್ಣೆ ಪಾರ್ಟಿನೇ ಬೇಕು. ಆಯ್ತಾಯ್ತಾಯ್ತು. ಅಳಿಯ ಇವತ್ತ ಬಾರಿ ಸಿಕ್ಕಿ. ಇವತ್ತು ನಿನ್ನ ಮನಿನ ತೊಳೆದು ಕಳಿಸ್ತೇನೆ. ಇವತ್ತ ಬಿಟ್ರೆ ಕೇಳ, ಇವತ್ತು ಬಿಡಂಗಿಲ್ಲ ಅಳಿಯ ನಿನ್ನ ನಾನು. ಮಾವ ನಂಗೆ ಗೊತ್ತು ನೀನ್ ಪಕ್ಕ ನಂಗೆ ಟೋಕನ್ ಹಾಕಕ ಪ್ಲಾನ್ ಮಾಡಕತ್ತಿ ಅಂತ. ಎಣ್ಣೆ ಬೇಕಾ? ಎಣ್ಣೆ ನಿನಗೆ 2 ಸ್ಟಾರ್ ಹಾಫ್ ಎಗ್ ರೈಸ್ ನಾಗ ಕತ್ತಿ ಮುಗಿಸ್ತೀನಿ. ನೋಡ್ತಿರ್ ಮಾಡ್ತೇನೆ, ನಿನಗೆ ಐತಿ. ಬಾ ಮಾವ ಹೋಗೋಣ. ಹೋರಿ ತಂದ್ರ ಸಾಕ. ಅಷ್ಟ ಈಗ ಹೋರಿ ತಗೊಂಡ್ ಮಾವ ಇಷ್ಟೆಲ್ಲ ಮಾರ್ಕೆಟ್ ಇದ್ರ ನೀ ಅಕ್ಕಿಯಲ್ಲೂರ್ ಮಾರ್ಕೆಟ್ ಯಾಕೆ ಹೇಳಿದಿ ಮಾವ? ಅಕ್ಕಿಯಲ್ಲೂರ್ ಮಾರ್ಕೆಟ್ನಾಗ ಟಾಪ್ ಹೋರಿ ಸಿಕ್ತಾವು. ಅವು ಚಿಕ್ಕೇರಿ ಹೊಸಳ್ಳಿ ಶಿವ ಅಲ್ಲಿ ಇವು ಅಕ್ಕಿಯಲ್ಲೂರ್ ಮಾರ್ಕೆಟ್ ಎತ್ಕೊಳವು. ಹೌದನ? ಹಿಂಗಾಗಿ ಅಕ್ಕಿಯಲ್ಲೂರ್ ಮಾರ್ಕೆಟ್ ಹೇಳಿ ದೇವ್ರ ದಯದಿಂದ ನಮಗೂ ಅಂತದೊಂದು ಹೋರಿ ಸಿಕ್ಕ ಸಾಕು ನೋಡ್ ಮಾವ. ಅಷ್ಟ ಬಾ ಹೋರಿ ನೋಡ ಫಸ್ಟ್. ಮಾವ ಈ ಹೋರಿ ಮತ್ ನೀವು ವ್ಯಾಪಾರ ಮುಗಿಸ್ಬಿಡ್ತೀವಿ. ಈ ಹೋರಿ ಇರ್ಲಿ ಅಜ್ಜಾರ ಏನ್ ಹೇಳ್ತೀರಿ ವ್ಯಾಪಾರ? 2.5 ಲಕ್ಷ ಹೇಳ್ತಾನೆ. 2.5 ಲಕ್ಷ ಅಲ್ಲಾಗ ಏನೈತ್ರಿ? ಹೆಂಗ್ ಮಾಡ ನಾಳೆ? ಮಾವ ಅಷ್ಟೆಲ್ಲ ನಮ್ ಕಡೆ ಬಜೆಟ್ ಇಲ್ಲ. ಇರೋದ ಬರೀ 60,000.
60,000ದಾಗ ಇದನ್ನ ಕೊಡ್ಬೇಕಲ್ಲ ನೋಳೆ ಅವ್ರು. ಕೇಳ್ ಮಾವ ನೀ ಯಾರು ತೋರ್ಸ್ರಿ ಏನಾರ. ನಾಲ್ಕಲ್ಲ ಐತ್ರಿ. ಎಷ್ಟು ಡಬ್ಬ ಗ್ಯಾರಂಟಿ ಕೊಡ್ತೀರಿ ಅದ್ ನನ್ರ? 2 ಡಬ್ಬ ಗ್ಯಾರಂಟಿ ಕೊಡ್ತಾವ. 2 ಡಬ್ಬ ಗ್ಯಾರಂಟಿ. 2 ಡಬ್ಬ ಗ್ಯಾರಂಟಿ. ಇಷ್ಟಕ್ಕಾದ್ರೆ ಏನ್ ಹಾಕಿತ್ರಿ? ಇಷ್ಟಕ್ಕಾದ್ರೆ ಹೆಂಗ್ ಮಾಡ್ತೀರಿ? ಆಗದಲ್ಲಪ್ಪ. ಆಯ್ತಕ್ಕ ನೋಡ್ರಿ ಅತ್ಯಾರ. ಆಗದಲ್ಲ. ಹಿಡಿದಾರ ಹಿಡಿರಿ. ಆಗದಿಲ್ಲ ಬಿಡು. ಅಲ್ಲಿ 100 ರೂಪಾಯಿ ತೋರಿಲ್ಲ. 100 ರೂಪಾಯಿ ಬೇಡ ಮರ್ಯ. ಅಲ್ರಿ ಹಿಡ್ಕೊಂಡ ಏನಪ್ಪಾ ಅವ್ರ ಮತ್ತ 2.5 ಲಕ್ಷ ಹೇಳ್ಕೊಂಡ್ ಕುಂತ್ರ ಹೆಂಗ? ನೋಡ್ರಿ ಡಬ್ಬ ಗ್ಯಾರಂಟಿ. ಅಲ್ರಿ ನಾವು ಬಡವ್ರ ಅದೇವಿ ಹುಡುಗರ ಅದೇವಿ ನಾವು ಶ್ರೀಮಂತರಲ್ಲ. ಅಲ್ಲಿ ನೋಡ್ರಿ ಇರ್ಲಿ ಬರ್ರಿ ನೋಡ್ರಿಪ್ಪ. ಆಗದಿಲ್ಲಪ್ಪ. ಹಳೆ ನಾವು ಸಾಕ್ಯ ಇದು ಮುಗಿಯೋದಲ್ಲ. ಹೋರಿರ್ಲಿ ಯಾವತ್ತಿದ್ರು ಬಸವಣ್ಣ, ನಮ್ ಮನ್ಯಾಗಿದ್ರು ಬಸವಣ್ಣ, ಅವ್ರ ಮನ್ಯಾಗಿದ್ರು ಬಸವಣ್ಣ. ಎಲ್ಲರೂ ಇರ್ಲಿ ಚಂದ ಆಗಿರ್ಲಿ ಬಾ ಬರ್ತೇವೆ. ನೋಡದ ಕೊಂಬ ಗಿಂಬ ಭಾರಿ ಚಲೋ ಐತಿ ಅಲ್ಲಿ. ಅವ್ನ್ ನಡೆಯಂಗಿಲ್ಲ ಬಿಡ. ಹಬ್ಬ ಮಾಡೋ ಲೆಕ್ಕದಾಗ ನಾವು ಯಾಡ್ ಬಾವು ಇತ್ತ ಹೋಗಂಬ. ಇವು ಎಳೆ ಇರ್ಬೇಕಲ್ಲ ಇವ್ ಬ್ಯಾಡ. ಇವ್ ಎರಡಲ್ಲ ಅದಾವು. ಎರಡಲ್ಲ ಹಲ್ಲ ಹತ್ತಿರಕ್ಕಿಲ್ಲ ಅವು. ನಂಗ ಕೊಂಬ ನೋಡಿ ಹೆಂಗೈತಿದ್ರತೆ ಇವು ಚಲೋ ಅದಾವ ನೋಡಿ ತುಳು ಹಳೆಯ. ಅದಾವು ನಮ್ ರೇಟಿಗೆ ನಮ್ ರೇಟಿಗೆ ಹಾಕಂತಾವಲ್ ಬಿಡ ಇವು. ಕೊಂಬ ಚಲೋ ಅದಾವ ಬ್ಯಾಡ ನೋಡೋಣ. ಇದ್ ನೋಡಿದ ತಮಿಳ್ನಾಡು ಅಂತ ಇದನ್ನ ತಗೊಂಡ್ಬಿಡಣ. ಹಳೆ ಅದನ್ನ ಆಕಾರ ನೋಡೋದ್ ಯಾನ್ ಮನಿ ಕೆಟ್ಟೈತ್ ಹೋರಿ ತಮಿಳ್ನಾಡಿಂದ ಅಂತಾರ. ಹಬ್ಬ ಮಾಡ್ಬೇಕಲ್ಲ ಗ್ಯಾರಂಟಿ ಕೊಡಂಗಿಲ್ಲ. ಅಲ್ಲಿ ಹಬ್ಬ ಮಾಡಿರ್ತಾವು ಗ್ಯಾರಂಟಿ ಕೊಡಂಗಿಲ್ಲ ಬಾಪ ಅವನ್ದ. ಅವನ್ನೆಲ್ಲ ಎಲ್ಲ ಬ್ಯಾಡ. ಆ ಓರಿ ಬೇಡ ಈ ಓರಿ ಬೇಡ ಒಟ್ಟಿಗೆ ಯಾವ ಓರಿಗೂ ಸಿಗಂಗ ಯಾವ ಹೋರಿ ಹೊಂದಿಲ್ಲ ಹಳೆ. ಅಲ್ಲಿ ಹೋಗಿ ಚಾ ಕುಡ್ದ ಮುಂದ್ ವಿಚಾರ ಮಾಡೋದಪ್ಪ. ಯಾವ ಒಟ್ಟೆ ಓರಿ ಕೊಡಿಸ್ಬೇಕು. ಬೆಳಿಗ್ಗೆ ನಾವು ದೌಡ್ ಬರ್ಬೇಕಾಗಿತ್ತ. ದೌಡ್ ಬಂದಿದ್ರ ಚಲೋ ಆಗಿತ್ತ. ನೀನು ಮಾವ ಲೇಟ್ ಮಾಡಿದೀನಿ ನೀನು. ನಾನು ನಂದ ಲೇಟ್ ಆತಾಳೆ. ಇರ್ಲಿ ಬಾ ನೋಡೋಣ ಚಾ ಕುಡ. ಓರಿ ತರ್ಬೇಕು ಹೋರಿ ಹೋಗಂತ ತಡಿಪ. ಯಾಕೆ ಚಿಂತೆ ಮಾಡ್ತೀರಿ? ಫಸ್ಟ್ ಚಾನಾರ ಕುಡಿ. ಕುರ್ಸತ್ಗೆ ಮಾಡ್ತೀವಿ. ಚಾನಾರ ಕುಡಿಯಾಕ ಕೊಡ್ತಿಲ್ಲ ನನಗ. ಏನು ಹೋಗಲ್ಲ. ಹೋರಿ ಫಸ್ಟ್ ಬರ್ಬೇಕು. ಹೋರಿ ತಲಿ ಹೊಡ್ಕೊಂಡ್ ಸಾಕತ್. ಅದ್ ಬೇಡ ಇದ್ ಬೇಡ ಇದ್ ಬೇಡ ಅದ್ ಬೇಡ. ಏನ್ ಮಾಡ್ತೀವಿ ಮಾಮ, ನಮ್ ಕಡೆ ಬಜೆಟ್ ಅಷ್ಟ ಐತಲ್ಲ, ಅದ ಪ್ರಾಬ್ಲಮ್ ಆಗಿರೋದು. ಮೊದಲು ಚಾ ಕುಡಿನಿ ಆಮೇಲೆ ನೋಡೋದಂತ. ಆಯ್ತು. ಅದೇ ನಾನು ರಾಣಿಬೆನ್ನೂರದವ್ರು ಒಬ್ಬ ಹೋರಿ ಕೊಡ್ಸವ ಅದಾನ. ರಾಣಿಬೆನ್ನೂರ್ನಾಗ ಅದಾನ. ರಾಣಿಬೆನ್ನೂರ್ ದರ್ಬಾರ್ ಹೋರಿ ಮಾಲಕ್ ಮಹೇಶ್ ಅಂತ ಹೇಳಿ. ಕೆಂಪು ಪಿಪ್ಪಿ ಅದ ಹೋರಿನ. ಆ ಹೋರಿ ಮಾಲಕ್ಗ ಫೋನ್ ಹಚ್ತೀನಿ. ನೀ ಸುಮ್ನ ಕೇಳ ಅಷ್ಟ. ಅಲ್ಲಾರು ಒಂದ್ ಸಿಗ್ಲಿ. ನಮಸ್ಕಾರ ರೀ ರಾಣಿಬೆನ್ನೂರ್ ದರ್ಬಾರ್ ಹೋರಿ ಮಾಲೀಕ್ರ. ನಮಸ್ಕಾರ ಹೇಳ್ರಿ. ಏನಿಲ್ರಿಪ್ಪ ಒಂದ್ ಹೋರಿ ಬೇಕಾಗಿತ್ರಿಪ್ಪ. ನಮ್ಮ ಮಳ್ಯಾನ ಕಾಟ ತಡ್ಯಾಕ ಆವಲ್ದು. ಬೆಳಗ್ಗಿಂದ ಏನ್ ಗಂಟ್ ಬಿದ್ದು ಬಿಟ್ಟಾನ. ಹೋರಿ ಅಕ್ಕಿಯಾಲೂರ್ ಪ್ಯಾಟಿಗ್ ಬಂದಿದ್ವಿ. ಎಲ್ಲಾ ಅಡ್ಡಾಡಿ ನೋಡಿದ್ವಿ. ಆದ್ರ ಹೋರಿ ಯಾವ ಹೊಂದಿಲ್ಲ. ಅದಕ್ಕ ನಿಮ್ ಕಡೆ ಯಾವಾರ ಹೋರಿ ಇದ್ರ ಒಂದ್ ಚಲೋ ಪಿಪಿ ಹೋರಿ ಇದ್ರ ಹೇಳ್ರಿಪ್ಪ. ಇವ್ ಏನ್ ಗಂಟ ಬಿದ್ದು ಬಿಟ್ಟಾನ ನನಗ. ಪಿಪಿನರ ಆಗ್ಲಿ ಆಕ್ಷನ್ ಒಟ್ಟ ಹೋರಿ ಮಾತ್ರ ಟಾಪ್ ಇರ್ಬೇಕು. ನೋಡ್ರಿಲ್ಲ ಬಜೆಟ್ ಮಾತ್ರ ನಮ್ ಕಡೆ ಇರೋದು 60,000 ಅಷ್ಟ. ಅದ್ರ ಒಳಗ ನೋಡ್ಬೇಕು. ಹಾ ರೀ ಈಗ ನಮ್ದು ಹಾ ರೀ ರಾಣಿಬೆನ್ನೂರ್ದಾಗ ಐತ್ರಿ. ದೇವಮಾರಪ್ಪನ ಕಡೆ. ಹಾ ರೀ ದೇವಮಾರಪ್ಪರ ಕಡೆ. ಬಾಯ್ ಕಡೆ ಹೋಗ್ಬೇಡ. ಹಾ ರೀ ನಾನ್ ಮಾತಾಡ್ತೇನೆ. ನಾನು ಬರ್ತೇನೆ. ಹಾ ರೀ ಹಾ ರೀ ನೀನು ನಿಮ್ ಮಳೆ ಹಂಗಾರ ಬರ್ತೀರನ ಈಗ? ಈಗ ಆಗದಿಲ್ರಿ. ತಡಿ ಸಮಾಧಾನ ಮಾಡು. ಹಂಗ್ಯಾಕ್ ಮಾಡಕತ್ತಿದಿ? 2 ದಿವ್ಸ ಬಿಟ್ಟು ನಾ ಒಂದಿಟ್ಟ ಹೊಲದಾಗ ಎಣ್ಣಿ ಹೊಡೆದೈತ್ರಿ. ಅದ್ನ ಮುಗಿಸ್ಕೊಂಡ ನಾ ಬರ್ತೇನಂತ್ರಿ. ನಮ್ ಮಳ್ಯಾನ್ ಕರ್ಕೊಂಡ. ಅದ್ನ ಯಾರಿದ್ರಿಗೂ ಹೇಳಕ್ ಹೋಗ್ಬೇಡ್ರಿಪ್ಪ. ಯಾರಿದ್ರಿ ಕೇಳಲ್ಲಪ್ಪ. ನೀ ನಮ್ಮವ ಅಂತ ಹೇಳಿ ನಾನು. ಆಯ್ತಾಯ್ತ್ರಿ. ನಾವ್ 2 ದಿವ್ಸ ಫ್ರೀ ಮಾಡ್ಕೊಂಡ ಹಳ್ಯಾನ್ ಕರ್ಕೊಂಡ್ ಬರ್ತೇನಿ. ಅವ್ನ್ ದೇವಮರಪ್ಪಣ್ಣಗ ಹೇಳಿಡ್ರಿ. ನಾ ಬಂದ್ ಮುಗಿಸ್ಕೊಂಡ್ ಹೋಗ್ತೇನಿ. 60,000 ಮಾತಾಡ್ರಿ. ಮತ್ ಅಲ್ಲ ಅಲ್ಲ ಕೇಳ್ರಿ 60,000 ಮಾತಾಡ್ರಿ. ಮತ್ ಹೆಚ್ಚಿಗೆ ಮಾತಾಡ್ಗಿಟ್ಟಿರಿ ನೀವು. ಮಾತಾಡ್ತೇನೆ ಬಾರು. ನೀ ಬಂದ್ರ ಬಾ ನೀನು. ಆಯ್ತು ತೋರಿ ಹಂಗಾರ ಇಡ್ಲಿರಿ. ಸರಿ ಸರಿ ನಮಸ್ಕಾರ. ಆದ್ರ ವಿಡಿಯೋ ಫೋಟೋ ಒಂದ್ ಹಾಕ್ರಿಪ್ಪ. ವಿಡಿಯೋ ಫೋಟೋ ಹಬ್ಬದ ವಿಡಿಯೋ ಮತ್ ಫೋಟೋ ಹಾಕ್ರಿ. ಬಂದು ನೋಡು ನಿಮ್ ಫೋನಿಗೆ. ಆಯ್ತಾಯ್ತಾಯ್ತಾಯ್ತ್ರಿ ಇಡ್ಲಿರಿ. ಇಡ್ರಿ. ಕಳ್ಸಿದ್ರಮ್ಮ ಹಳ್ಯಾ ಕುರಿ ಹಳ್ಳಕ್ ನಿತ್ತ ಇನ್ನೇನ ಅಲ್ಲ. ಈಗ 2 ದಿವ್ಸ ನೀ ಫ್ರೀ ಆಗ. ಫಸ್ಟ್ ನಿಂದ ಏನ ಕೆಲ್ಸ ಐತಿ. ನಂದು ಹೊಲ್ದಾಗ ಎಣ್ಣೆ ಹೊಡೆದೈತಿ. ಅದ್ ಮುಗಿಸ್ಕೊಂಡ ನಾವ್ ಸೀದಾ ರಾಣಿಬೆನ್ನೂರ್ಗ್ ಹೋಗಿ ಈಗ ಈಗ ಬೇಡ ಹೋಗನಂತ ಬಾ. ಹೋಗನ್ ಬಾಯಿ ಹೊರ ಹೋಗನ್ ಬಾ.
ಇಲ್ಲಿಗೆ ಮುಗ್ದಿಲ್ಲ, ಇನ್ನ ಪಾರ್ಟ್ 2 ಬಂದೇ ಬರುತ್ತೆ, ನೆಕ್ಸ್ಟ್ ಪಾರ್ಟ್. ಸೊ ಇಲ್ಲಿ ಮಟ ನೀವು ನೋಡ್ರಿ ಅಂದ್ಮ್ಯಾಗ ನಿಮಗೆ ಈ ವಿಡಿಯೋ ಇಷ್ಟ ಆಗೇ ಆಗಿರ್ತೈತಿ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, 4-5 ಮಂದಿ ಶೇರ್ ಮಾಡ್ರಿ. ಈ ಹೋರಿ ಹಬ್ಬದ ಉತ್ತರ ಕರ್ನಾಟಕದ ಈ ಹೊಸ ಪ್ರತಿಭೆಗಳನ್ನ ನೀವು ಪ್ರೋತ್ಸಾಹ ಕೊಡ್ರಿ. ಈ ವಿಡಿಯೋ ಚೆನ್ನಾಗಿದ್ರ ನೀವು ಲೈಕ್ ಮಾಡೋದ್ರ ಮೂಲಕ ನಮ್ಗೆ ತಿಳಿಸ್ಕೊಡ್ರಿ.